ದೆಹಲಿ ವಿಧಾನಸಭಾ ಚುನಾವಣೆಗೆ ಆಪ್ಗೆ ಬಿಗ್ ಶಾಕ್. ರಾಜೀನಾಮೆ ಸಲ್ಲಿಸಿ 7 ಶಾಸಕರು ಆಪ್ಗೆ ಗುಡ್ ಬೈ. ವಿದೇಶಿ ರಾಯಭಾರಿಗಳು ಇಂದು ಕುಂಭಮೇಳಕ್ಕೆ ಭೇಟಿ. ಇಸ್ರೇಲ್ನ 3 ಒತ್ತಿಯಾಳುಗಳು ಇಂದು ಬಿಡುಗಡೆ. ಸುದ್ದಿಯನ್ನು ನೋಡೋಣ ದೇಶ ವಿದೇಶ ನ್ಯೂಸ್ ಟಾಪ್ 9 ನಲ್ಲಿ. ದೆಹಲಿ ವಿಧಾನಸಭೆ ಚುನಾವಣೆಗೆ ಇನ್ನೂ 4 ದಿನ ಅಷ್ಟೇ ಬಾಕಿ ಉಳಿದಿದೆ. ಇದಕ್ಕೂ ಮುನ್ನವೇ ಆಮ್ ಆದ್ಮಿ ಪಕ್ಷದ ಶಾಸಕರು ಅರವಿಂದ್ ಕೇಜ್ರಿವಾಲ್ಗೆ ಶಾಕ್ ಕೊಟ್ಟಿದ್ದಾರೆ. 7 ಶಾಸಕರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸಿದ್ದು ಎಎಪಿಗೆ ಗುಡ್ ಬೈ ಹೇಳಿದ್ದಾರೆ. ಅರವಿಂದ್ ಕೇಜ್ರಿವಾಲ್ ಮೇಲೆ ನಾವು ವಿಶ್ವಾಸ ಕಳೆದುಕೊಂಡಿದ್ದೇವೆ ಅಂತ ಶಾಸಕರು ಹೇಳಿದ್ದಾರೆ. 6 ಶಾಸಕರಿಗೆ ಟಿಕೆಟ್ ನಿರಾಕರಿಸಿದ್ದೇ ಅವರು ರಾಜೀನಾಮೆ ನೀಡುವುದಕ್ಕೆ ಕಾರಣ ಎನ್ನಲಾಗಿದೆ. ಉತ್ತರ ಪ್ರದೇಶದ ಪೊಲೀಸರು ನಡೆಸಿದ ದಿಢೀರ್ ಕಾರ್ಯಾಚರಣೆಯಲ್ಲಿ ಭಾರೀ ಪ್ರಮಾಣದ ಮಾದಕ ವಸ್ತುಗಳನ್ನು ವಶಪಡಿಸಿಕೊಂಡಿದ್ದಾರೆ. ಅಮಜಗಢ ಜಿಲ್ಲೆಯಾದ್ಯಂತ ನಡೆಸಲಾದ ವಿಶೇಷ ಕಾರ್ಯಾಚರಣೆಯಲ್ಲಿ ವಶಪಡಿಸಿಕೊಳ್ಳಲಾದ ಗಾಂಜಾ, ಹೆರಾಯಿನ್, ಡೇಪಾಮ್, ಸ್ಮ್ಯಾಕ್ ಸೇರಿದಂತೆ ಹಲವಾರು ಬಗೆಯ ಡ್ರಗ್ಸ್ ನಾಶ ಮಾಡಿದ್ದಾರೆ. ಪಾಕಿಸ್ತಾನದ ಗಡಿಗೆ ಹೊಂದಿಕೊಂಡಿರುವ ಜಮ್ಮು ಮತ್ತು ಕಾಶ್ಮೀರದ ಗಡಿಯೊಳಗೆ ಅಕ್ರಮವಾಗಿ ನುಸುಳಿ ಬಂದಿದ್ದ ಪಾಕ್ ಆಕ್ರಮಿತ ಕಾಶ್ಮೀರದ ವ್ಯಕ್ತಿಯನ್ನ ಭದ್ರತಾ ಪಡೆಗಳು ಅರೆಸ್ಟ್ ಮಾಡಿದ್ದಾರೆ. ನಂತರ ಆತನನ್ನ ವಿಚಾರಣೆ ನಡೆಸಲಾಗಿದೆ. ವಿಚಾರಣೆ ಮುಗಿದ ನಂತರ ಆತನನ್ನ ಮತ್ತೆ ಪಾಕ್ ಆಕ್ರಮಿತ ಕಾಶ್ಮೀರಕ್ಕೆ ಕಳುಹಿಸುವುದಕ್ಕೆ ಪಾಕಿಸ್ತಾನ ಸೇನೆ ಅಧಿಕಾರಿಗಳಿಗೆ ಒಪ್ಪಿಸಲಾಗಿದೆ. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನಡೀತಾ ಇರುವ ಮಹಾಕುಂಭಮೇಳ ಈಗ ವಿಶ್ವದ ಗಮನ ಸೆಳೀತಾ ಇದೆ. ಕಾಲ್ತುಳಿತದಂತಹ ಅವಘಡಗಳು ಸಂಭವಿಸಿದ್ದರೂ ಕುಂಭಮೇಳಕ್ಕೆ ಭೇಟಿ ನೀಡುವವರ ಸಂಖ್ಯೆ ಕಡಿಮೆಯಾಗ್ತಾ ಇಲ್ಲ. ಈಗ ಭಾರತದಲ್ಲಿ ಇರುವ ವಿದೇಶಿ ರಾಯಭಾರಿಗಳ ಸರದಿ. ಸರ್ಕಾರದ ಭದ್ರತೆಯಲ್ಲಿ ಭಾರತದಲ್ಲಿ ಇರುವ ವಿದೇಶಿಗಳ ರಾಜತಾಂತ್ರಿಕರು ಇವತ್ತು ಕುಂಭಮೇಳಕ್ಕೆ ಭೇಟಿ ನೀಡಲಿದ್ದಾರೆ. ಅರಬ್ಬಿ ಸಮುದ್ರದಲ್ಲಿ ತಮಿಳುನಾಡಿನ ರಾಮೇಶ್ವರಂ ಬಳಿ ನಿರ್ಮಿಸಲಾಗ್ತಾ ಇರುವ ಪಾಂಬಾಮ್ ತೂಗು ಸೇತುವೆ ಈಗ ಭಾಗಶಃ ಪೂರ್ಣಗೊಂಡಿದೆ. ಇನ್ನು ಕೆಲ ಕಾರ್ಯಗಳು ನಡೀತಾ ಇದೆ. ಆದರೆ ಪ್ರಾಯೋಗಿಕವಾಗಿ ಟ್ರಯಲ್ಗಾಗಿ ಕೆಲ ರೈಲುಗಳು ಹಾಗೂ ಇಂಡಿಯನ್ ಕೋಸ್ಟ್ ಗಾರ್ಡ್ನ ಹಾಯ್ದೋಣಿಗಳನ್ನ ಈ ಸೇತುವೆ ಮೂಲಕ ಸಾಗಾಟ ನಡೆಸಿದೆ. ಚಳಿಗಾಲ ಆರಂಭವಾದ ನಂತರ ಜಮ್ಮು ಮತ್ತು ಕಾಶ್ಮೀರ, ಹಿಮಾಚಲ ಪ್ರದೇಶ ಸೇರಿದಂತೆ ಉತ್ತರದ ಹಲವಾರು ರಾಜ್ಯಗಳಲ್ಲಿ ಹಿಮಪಾತ ಸುರಿಯಲಾರಂಭಿಸಿತ್ತು. ಆ ನಂತರದ ದಿನದಲ್ಲಿ ಸುರಿತಾ ಇದ್ದ ಮಂಜು ಕ್ರಮೇಣ ನಿಲ್ಲಿಸಿತ್ತು. ಆದರೆ ಈಗ ಮತ್ತೆ ಜಮ್ಮು ಮತ್ತು ಕಾಶ್ಮೀರದ ಸೋನಾಮಾರ್ಗ್ನಲ್ಲಿ ದಿಢೀರನೆ ಹಿಮಪಾತವಾಗುವುದಕ್ಕೆ ಆರಂಭಿಸಿದೆ. ಅದ್ಯಾವ ಪರಿ ಅಂದ್ರೆ ಸುರಿದ ಈ ಹಿಮಪಾತ ನೋಡಿದ್ರೆ ಭೂಲೋಕದ ಸ್ವರ್ಗ ಧರೆಗಿಳಿದಂತೆ ಕಾಣ್ತಾ ಇದೆ.